ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನನಗೆ ಉಪಮುಖ್ಯಮಂತ್ರಿ ಆಗ್ತೀಯಾ ಇಲ್ಲ ಜೈಲಿಗೆ ಹೋಗ್ತೀಯಾ ಅನ್ನೋ ಆಫರ್ ಅನ್ನ ಬಿಜೆಪಿಯವರು ಕೊಟ್ಟಿದ್ರು. ಹೀಗಂತ ಡಿ ಕೆ ಶಿವಕುಮಾರ್ ಮತ್ತೆ ಪುನರುಚ್ಚರಿಸಿದ್ದಾರೆ. ಇದೇನು ಹೊಸದಾಗಿ ಹೇಳ್ತಿಲ್ಲ, ಈ ಹಿಂದೆನೂ ಹೇಳಿದ್ರು ಈ ಮಾತನ್ನ. ಆದ್ರೆ ಈಗ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಅವರು ಹೇಳಿರುವಂತಹ ಸಂದರ್ಭ ಇದೆಯಲ್ಲ, ಕಾಂಗ್ರೆಸ್ಸಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ಚರ್ಚೆ ಪರ ವಿರೋಧ ಇದರ ಸಂದರ್ಭದಲ್ಲಿ ಹೇಳಿರೋದ್ರಿಂದ ಈ ಒಂದು ಹೇಳಿಕೆಯಲ್ಲಿ ಅವರು ಬಿಜೆಪಿ ಮಾತ್ರ ಅಟ್ಯಾಕ್ ಮಾಡ್ತಿಲ್ಲ, ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡ್ತಿದ್ದಾರಾ? ಎರಡೂ ಕಡೆ ನಾವು ನೋಡಬೇಕಾಗತ್ತೆ. ಸೊ ಏನಿದು ಇಡೀ ಹೇಳಿಕೆಯ ಹಿಂದೆ ಮುಂದೆ ಎಲ್ಲಿ ಕೊಟ್ಟರು, ಯಾಕೆ ಕೊಟ್ಟರು ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಡಿ ಕೆ ಶಿ ಅವರು ಈಗ ತಮ್ಮ ಇಮೇಜ್ ಅನ್ನ ದೊಡ್ಡ ಮಟ್ಟಕ್ಕೆ ಅಥವಾ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋ ಪ್ರಯತ್ನದಲ್ಲಿ ಇದ್ದಾರೆ. ಹಾಗಾಗಿ ಅವರ ಆತ್ಮಕಥನಗಳು ಬರ್ತಾ ಇದ್ದಾವೆ. ನಿನ್ನೆ ಒಂದು ಆತ್ಮಕಥನ ಬಿಡುಗಡೆ ಆಯ್ತು. ಆ ಬಿಡುಗಡೆ ಸಂದರ್ಭದಲ್ಲಿ ಮಾತಾಡ್ತಾ ಅವರು ಇಡೀ ಪೊಲಿಟಿಕಲ್ ಲೈಫ್ ಬಗ್ಗೆ ಮಾತಾಡಿದ್ರು. ಹೇಗೆ ಸ್ಟ್ರಗಲ್ ಮಾಡಿದ್ರು, ಏನೇನಾಯ್ತು ಎಲ್ಲವನ್ನು ಮಾತಾಡ್ತಿರ್ಬೇಕಾದ್ರೆ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ 2018ರಲ್ಲಿ, ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ, ಕಾಂಗ್ರೆಸ್ ಬೆಂಬಲದಲ್ಲಿ JDS ಸರ್ಕಾರ. ಆ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದ ರಕ್ಷಣೆಗೆ ನಿಂತಿದ್ದು ಡಿ ಕೆ ಶಿವಕುಮಾರ್. ಯಾಕೆಂದ್ರೆ ಹೈಕಮಾಂಡ್ ನಿಂದ ಆಜ್ಞೆಯಾಗಿತ್ತು, ನೀವು ಅದನ್ನ ಮಾಡಲೇಬೇಕು, ಕಾಪಾಡಲೇಬೇಕು ಅಂತ. ಕೆಲವು ಕಾಂಗ್ರೆಸ್ MLAಗಳು ಜಂಪ್ ಆಗಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾಗ ಡಿ ಕೆ ಶಿವಕುಮಾರ್ ಅದನ್ನ ಟ್ರ್ಯಾಕ್ ಮಾಡಿ ಅವುಗಳನ್ನ ತಡೆಯುವಂತಹ ಪ್ರಯತ್ನ ನಡೆಸ್ತಿರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರೇ ನಿನ್ನೆ ಹೇಳಿರುವಂತಹದ್ದು ಸಭೆಯಲ್ಲಿ, ನನಗೆ ಒಂದು ಫೋನ್ ಕಾಲ್ ಬಂತು. ಆ ದೊಡ್ಡ ಲೀಡರ್, ಬಿಜೆಪಿಯ ದೊಡ್ಡ ಲೀಡರ್, ನಾನು ಅವರ ಹೆಸರು ಹೇಳಲ್ಲ, ದೆಹಲಿಯಿಂದ ಬಂದಂತಹದ್ದು, ಅವರ ಆಫೀಸಿಂದ ಮಾತಾಡಿ ನನಗೆ 2 ಆಯ್ಕೆಗಳನ್ನು ಕೊಟ್ಟರು. ಒಂದು DCM ಪೋಸ್ಟ್, ಇನ್ನೊಂದು ಜೈಲು. ಯಾವುದು ಬೇಕು ಅಂತ. ನಾನು ಜೈಲು ಆಯ್ಕೆ ಮಾಡಿಕೊಂಡೆ, ಪಕ್ಷ ನಿಷ್ಠೆ ಮೇರದೆ ಅಂತ ಅದನ್ನ ಅವರು ತೋರಿಸ್ಕೊಳ್ಳೋದಕ್ಕೆ. ತಾವು ಹೇಗೆ ತಮ್ಮ ಪಕ್ಷಕ್ಕೆ ಬದ್ಧರಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೇ ಸಾಯ್ತೀನಿ, ಅದರಲ್ಲೇ ಹುಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳುವುದಕ್ಕೆ ಅದನ್ನ ಬಳಸ್ಕೊಂಡಿದ್ದಾರೆ. ಅವರು ಆ ಘಟನೆಯನ್ನು ಬಳಸ್ಕೊಂಡಿದ್ದಾರೆ. ಹೌದು, ಆ ಸನ್ನಿವೇಶ ಹಾಗೆ ಇತ್ತು. ನಾವು ಅವರ ಹೇಳಿಕೆಯನ್ನ ತಳ್ಳಿ ಹಾಕೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬಿಜೆಪಿ ದೊಡ್ಡ ಪ್ರಯತ್ನ ನಡೆಸಿತ್ತು, ಅಮಿತ್ ಶಾನೇ ನಡೆಸಿದ್ರು, ಮೋದಿನೇ ನಡೆಸಿದ್ರು ಅಂತ ನಮಗೆ ಮಾಹಿತಿಗಳು ಬರ್ತಾ ಇದ್ವು. ಅವಾಗ ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಈ ಕಡೆ ಹೇಳ್ಕೊಂಡ್ಬಿಟ್ರೆ, ಬಿಜೆಪಿ ಆಗ ಯಡಿಯೂರಪ್ಪ ತುದಿಗಾಲಲ್ಲಿ ನಿಂತಿದ್ರು ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ, ಒಂದಷ್ಟು ಜನರನ್ನು ಪರ್ಚೇಸ್ ಮಾಡೋದಕ್ಕೆ, ಆಪರೇಷನ್ ಕಮಲ ಮಾಡೋದಕ್ಕೆ, ಎಲ್ಲದಕ್ಕೂ ಬಿಜೆಪಿ ರೆಡಿಯಾಗಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಸಣ್ಣ ಪುಟ್ಟ MLAಗಳೆಲ್ಲ ಡಿ ಕೆ ಶಿವಕುಮಾರ್ ಹೇಳ್ಕೊಂಡು, ಡಿ ಕೆ ಶಿವಕುಮಾರ್ ಜೊತೆ 15 MLAಗಳು ಬಂದ್ರೆ ಸಾಕಿತ್ತು, ಬಿಜೆಪಿಗೆ 15 MLA ಬಂದ್ರೆ ಸಾಕಿತ್ತು, ಆರಾಮಾಗಿ ಸರ್ಕಾರ ರಚನೆ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅವರಲ್ಲಿ ಲೆಕ್ಕಾಚಾರ ಇದ್ದಿದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ. ಎಂಜಾಯ್ ಮಾಡಿ, ಯಡಿಯೂರಪ್ಪ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಸಹ ನಾವು ಯೋಚನೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡೋದಕ್ಕೂ ಸಹ ಬಿಜೆಪಿ ಹೈಕಮಾಂಡ್ ಸಿದ್ಧವಾಗಿತ್ತು. ಆ ಹಿನ್ನೆಲೆಯಲ್ಲೇ ಇವರು ಹೇಳ್ತಿರೋದನ್ನ ನಾವು ಒಪ್ಕೊಳ್ಬೇಕಾಗತ್ತೆ ಅಥವಾ ನಂಬಬಹುದಾದಂತಹ ವಿಚಾರ ಅಂತ ಹೇಳಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಹೇಳ್ತಿರುವಂತಹದ್ದು. ಹಾಗಾದ್ರೆ ಈ ಹೇಳಿಕೆ ಕೇವಲ ಬಿಜೆಪಿಯನ್ನು ಅಟ್ಯಾಕ್ ಮಾಡೋದಕ್ಕ ಅಥವಾ ತಾನು ಒಬ್ಬ ಪಕ್ಷನಿಷ್ಠ ಅಂತ ಹೇಳ್ಕೊಳ್ಳೋದಕ್ಕ? ನಾನು ಪಕ್ಷಕ್ಕಾಗಿ ಜೈಲಿಗೂ ಹೋಗಿದ್ದೀನಿ, ಜೈಲಿಗೆ ಹೋಗೋದಕ್ಕೂ ಹೆದರ್ಲಿಲ್ಲ, ನಾಳೆ ಹೋಗೋದಕ್ಕೂ ಹೆದರೋದಿಲ್ಲ, ಯಾವತ್ತಿಗೂ ಹೆದರೋದಿಲ್ಲ, ಕಾಂಗ್ರೆಸ್ ಎಲ್ಲ ಇರ್ತೀನಿ, ಕಾಂಗ್ರೆಸ್ ನನ್ನ ತಾಯಿ, ಅವರು ಯಾವಾಗ್ಲೂ ಹೇಳಂಗೆ. ಅದನ್ನ ಪ್ರೂವ್ ಮಾಡೋದಕ್ಕೆ ಈ ಘಟನೆಯನ್ನ ಹೇಳಿದ್ರ ಅಂತ ನೋಡೋದಾದ್ರೆ, ಹೇಳಿರುವ ಸಂದರ್ಭ ಸನ್ನಿವೇಶ, ಈಗ ನಡೀತಾ ಇರುವಂತಹ ಪೊಲಿಟಿಕಲ್ ಸಿನಾರಿಯೋ ಇದೆಯಲ್ಲ, ಅವುಗಳನ್ನು ನೋಡಿದಾಗ ಕೇವಲ ಅಷ್ಟು ಮಾತ್ರ ಇರ್ಲಿಕ್ಕಿಲ್ಲ. ಬಿಜೆಪಿನ ಟಾರ್ಗೆಟ್ ಮಾಡೋದು ಅಥವಾ ಅವ್ರ ಇಮೇಜ್ ಅನ್ನ ಬೆಳೆಸ್ಕೊಳ್ಳೋದು ಮಾತ್ರ ಇರಲಿಲ್ಲ. ಈ ಹೇಳಿಕೆಯಲ್ಲಿ ತಮ್ಮದೇ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಸಹ ಕೊಡ್ತಿದ್ದಾರೆ. ಯಾವ ರೀತಿ ಸಂದೇಶ? 2 ರೀತಿಯಲ್ಲಿ ಸಂದೇಶ ಕೊಡ್ತಿದ್ದಾರೆ. ಒಂದು, ತಮ್ಮ ಪಕ್ಷ ನಿಷ್ಠೆಯ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ ಅಥವಾ ಅವ್ರಿಗೆ ನೆನಪಿಸ್ತಾ ಇದ್ದಾರೆ, ನಾನು ಏನೆಲ್ಲ ಅನುಭವಿಸಿದ್ದೀನಿ. ಜೈಲಿಗೆ ಹೋದಾಗ ಸೋನಿಯಾ ಗಾಂಧಿ ಸಹ ಹೋಗಿದ್ರು ತಿಹಾರ್ ಜೈಲಿಗೆ ನೋಡೋದಕ್ಕೆ ಡಿ ಕೆ ಶಿವಕುಮಾರ್ಗೆ. ಡಿ ಕೆ ಶಿವಕುಮಾರ್ 2023ರ ವಿಧಾನಸಭಾ ಚುನಾವಣೆಗಳ ಗೆಲುವಿನ ನಂತರ ಅದನ್ನ ನೆನೆಸ್ಕೊಂಡು ಜೋರಾಗಿ ಹತ್ತಿದ್ರು, ಪತ್ರಕರ್ತರ ಎದುರುಗಡೆನೆ ಕಣ್ಣೀರು ಹಾಕಿದ್ರು. ನಾನು ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಬಂದಿದ್ರು ನನ್ನ ನೋಡಕ್ಕೆ, ಇವತ್ತು ನಾವು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡೋ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಸೊ ಪಕ್ಷನಿಷ್ಠೆ ಅನ್ನೋದು ನನ್ನ ರಕ್ತದಲ್ಲಿದೆ,
ನಾನು ಪಕ್ಷಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನನಗೆ ಪ್ರತಿಫಲ ಬೇಕು ಅನ್ನೋದನ್ನ ಈ ಹೇಳಿಕೆಯ ಮೂಲಕ ಹೈಕಮಾಂಡ್ಗೆ ತಿಳಿಸುವ ಪ್ರಯತ್ನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಣ್ಣ ಮಟ್ಟದಲ್ಲಿ ಎಚ್ಚರಿಕೆಯೂ ಸಹ ಹೌದು, ಬೆದರಿಕೆ ಅಂತಲೂ ಸ್ವೀಕರಿಸ್ಬೋದು ನಾವು. ಏನು, ನನಗೆ ಬೇರೆ ಆಯ್ಕೆಗಳು ಅವತ್ತು ಇತ್ತು, ಇವತ್ತಿಗೂ ಇದಾವೆ, ನಾನೇ ಹೋಗ್ತಿಲ್ಲ, ನಾನೇ ತೆಗೆದುಕೊಳ್ತಾ ಇಲ್ಲ, ಬಿಜೆಪಿಯವರು ಕಾಯ್ತಿದ್ದಾರೆ, ನನಗೆ ಕಾಯ್ತಿದ್ದಾರೆ, ನಾನು ಹೋಗ್ತೀನಿ ಬರ್ತೀನಿ ಅಂತಂದ್ರೆ ಅವರು ಎರಡೂ ಕೈಯಿಂದ ಬಾಚಿ ತಪ್ಕೊಳ್ತಾರೆ ನನಗೆ. ಹಾಗಾಗಿ ನನಗೆ ಇಲ್ಲಿ ಆದಷ್ಟು ಬೇಗ ಮುಖ್ಯಮಂತ್ರಿ ಸ್ಥಾನ ಕೊಡಿ. ಇದೆಲ್ಲದಕ್ಕೂ ಸಹ ನಾನು ಬಗ್ಗುತ್ತಾ ಇಲ್ಲ, ಯಾಕಂದ್ರೆ ನಾನು ಕಾಂಗ್ರೆಸ್ ಅಲ್ಲಿ ನಂಬಿಕೆ ಇಟ್ಟಿದ್ದೀನಿ, ನನಗೆ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡುತ್ತೆ ಅಂತ ನಂಬಿಕೆ ಇದೆ, ನೀವೇ ಮಾತು ಕೊಟ್ಟಿದ್ದೀರಿ, ಎಲ್ಲವೂ ಆಗಿದೆ, ಈಗ ನನಗೆ ದಯವಿಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ, ಕೊಡದೆ ಹೋದರೆ ನನಗೆ ಆಯ್ಕೆಗಳಿದೆ ಅನ್ನೋದನ್ನು ಸಹ ತಿಳಿಸುವ ರೀತಿಯಲ್ಲಿ ಈ ಘಟನೆಯನ್ನ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನೆನೆಸ್ಕೊಂಡು ಹೇಳಿದ್ದಾರೆ. ಆ ರೀತಿಯಾಗಿ ನಾವು ನೋಡಬೇಕಾಗತ್ತೆ ಅದನ್ನ. ಯಾಕಂದ್ರೆ ರಾಜಕಾರಣಿಗಳು ಕೆಮ್ಮುದರೂ ಸಹ ಏನೋ ಒಂದು ಉದ್ದೇಶ ಇಟ್ಕೊಂಡು ಕೆಮ್ಮಿರ್ತಾರೆ, ಆ ರೀತಿಯಲ್ಲೇ ನಾವು ನೋಡಬೇಕಾಗತ್ತೆ. ಸೊ ಇದಿಷ್ಟು ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯ ಜೀವನದ ಬಗ್ಗೆ, ತಮ್ಮ ಬಗ್ಗೆ ಬಂದಿರುವ ಕೃತಿ ಅಥವಾ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಹೇಳ್ಕೊಂಡಿರೋದು ಮತ್ತು ಅದರ ಹಿಂದೆ ಮುಂದೆ ಇರಬಹುದಂತ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.